ನಮಸ್ಕಾರ ಎಲ್ರಿಗೆ ಸರ್, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಬ್ರೋ, IPL ರಿಟೆನ್ಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರಿ. ಎಸ್, ಅಪ್ಡೇಟ್ ಬಂದಿದೆ. ನಿನ್ನೆ ನೈಟ್ ಅಪ್ಡೇಟ್ ಬಂತು. ಈಗ ನಾನು ವಿಡಿಯೋ ಮಾಡ್ತಿದ್ದೇನೆ. ಕ್ರಿಕ್ ಬಸ್ ಇದು ಆರ್ಟಿಕಲ್ಸ್ ಎಲ್ಲ ಓದಿ ನಾನು ವಿಷಯ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ನನಗೆ ಎಷ್ಟು ವಿಷಯ ಗೊತ್ತುಂಟು ಅದನ್ನು ನಿಮಗೆ ಹೇಳ್ತಿದ್ದೇನೆ. ನಿಮಗೆ ನನಗಿಂತನೂ ಜಾಸ್ತಿ ವಿಷಯ ಗೊತ್ತಿರ್ಬೋದು. ವಿಷಯ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಮೆಗಾ ಆಕ್ಷನ್ ನಡೀತಾ ಉಂಟು 2025 ಈ ಒಂದು IPLಗೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಅದಕ್ಕಿಂತ ಮುಂಚೆ ಒಂದಿಷ್ಟು ಜನರನ್ನ ರಿಟೈನ್ ಮಾಡಬೇಕು ಅಂತೆಲ್ಲ ಒಂದು ಪ್ರಶ್ನೆ ಇರ್ತದಲ್ಲ. ಸೊ ಇಷ್ಟು ದಿನ ಭಾರಿ ಚರ್ಚೆ ನಡೆದಿತ್ತು, ಎಷ್ಟು ಜನರನ್ನು ರಿಟೈನ್ ಮಾಡುವಂತಹ ಒಂದು ಅವಕಾಶ ಕೊಡಬೇಕು ತಂಡಕ್ಕೆ ಅಂತ. ಕೆಲವು ತಂಡ ರಿಟೈನ್ ಕಡಿಮೆ ಇರಲಿ ಅಂತ, ಕೆಲವು ತಂಡ ಇಲ್ಲ ಜಾಸ್ತಿ ಜನರನ್ನು ರಿಟೈನ್ ಮಾಡುವಂಥ ಆಪ್ಷನ್ ಕೊಡಬೇಕು ಅಂತ IPL ಗವರ್ನಿಂಗ್ ಕೌನ್ಸಿಲ್ಗೆ ಭಾರಿ ತಲೆ ತಿಂತ ಇದ್ರು. ಅಂತೂ ಇಂದ ಅಪ್ಡೇಟ್ ಬಂದಿದೆ. ಒಟ್ಟು 6 ಜನರನ್ನು ನೀವು ರಿಟೈನ್ ಮಾಡ್ಬೋದು. ಆ 6 ಜನ ಹೇಗೆ ಅಂತಂದರೆ 5 ಜನ, ಮ್ಯಾಕ್ಸಿಮಮ್ 5 ಜನ ಕ್ಯಾಪ್ಡ್ ಪ್ಲೇಯರ್ಸು. ಅದು ಇಂಡಿಯನ್ಸೇ ಆಗಿರ್ಬೋದು, ಫಾರಿನರ್ಸೇ ಆಗಿರ್ಬೋದು. ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು, ಟೀಮ್ ವಿವೇಚನೆಗೆ ಬಿಟ್ಟದ್ದು, ಟೀಮ್ ಕಾಂಬಿನೇಷನ್. ಅದಕ್ಕೆ IPL ತಲೆ ಹಾಕೋದಿಲ್ಲ, ಕೌನ್ಸಿಲ್ ತಲೆ ಹಾಕೋದಿಲ್ಲ. ಒಂದು ಟೀಮ್ ಮ್ಯಾಕ್ಸಿಮಮ್ ಅಂತಂದರೆ 5 ಕ್ಯಾಪ್ಡ್ ಪ್ಲೇಯರ್, 1 ಅನ್ಕ್ಯಾಪ್ಡ್ ಪ್ಲೇಯರ್ ಅನ್ನು ರಿಟೈನ್ ಮಾಡಬಹುದು. ಮ್ಯಾಕ್ಸಿಮಮ್ ಅನ್ಕ್ಯಾಪ್ಡ್ ಪ್ಲೇಯರ್ ಎಷ್ಟು ಅಂತಂದರೆ 2. ಅಂದರೆ ನೀವು 6 ಜನರನ್ನು ರಿಟೈನ್ ಮಾಡ್ತೀರಿ ಅಂತ ಡಿಸೈಡ್ ಮಾಡಿದರೆ ಅದರಲ್ಲಿ ನಿಮಗೆ 2 ಮ್ಯಾಕ್ಸಿಮಮ್ ಅನ್ಕ್ಯಾಪ್ಡ್ ಪ್ಲೇಯರನ್ನು ಸೆಲೆಕ್ಟ್ ಮಾಡ್ಬೋದು. ಆಗ ಕ್ಯಾಪ್ಡ್ ಪ್ಲೇಯರ್ 4 ಆಗ್ತದೆ. ಮ್ಯಾಕ್ಸಿಮಮ್ ಕ್ಯಾಪ್ಡ್ ಪ್ಲೇಯರ್ 5 ಜನರನ್ನು ಮಾಡ್ಬೋದು. ಆಗ ಆಟೋಮೆಟಿಕಲಿ 1 ಅನ್ಕ್ಯಾಪ್ಡ್ ಪ್ಲೇಯರ್ ಆಗ್ತದೆ. ಬಟ್ ಇದಕ್ಕೊಂದು ಬಜೆಟ್ ಅಂತ ಇರ್ತದಲ್ಲ, ಆ ಬಜೆಟ್ ನೀವು 6 ಒಟ್ಟು ಪ್ಲೇಯರ್ಸನ್ನು ರಿಟೈನ್ ಮಾಡ್ತೀರಿ ಅಂತಂದರೆ ನೀವು 79 ಕೋಟಿಯನ್ನು ಖರ್ಚು ಮಾಡಬೇಕು. 79 ಕೋಟಿ ಹೇಗೆ ಅಂತಂದರೆ, ಏನು 5 ಕ್ಯಾಪ್ಡ್ ಪ್ಲೇಯರ್ಸ್ ಇರ್ತಾರಲ್ವ ಅವರಿಗೆ 75 ಕೋಟಿ ಖರ್ಚಾಗ್ತದೆ. ಹೇಗೆ ಅಂತಂದರೆ 18 ಕೋಟಿ 14 ಅಂದರೆ ಅದೇನೋ ಈಗ ನಿಮ್ಗೆ ಈಗ ಇಮೇಜ್ ಬಂತಲ್ಲ, ನಾನು ಕ್ರಿಕ್ ಬಸ್ದು ಇಮೇಜ್ ಅಂತ ತೆಗೆದು ಹಾಕ್ತೇನೆ. ರಿಟೈನ್ಡ್ ಪ್ಲೇಯರ್ 1ಗೆ 18 ಕೋಟಿ, 2ಗೆ 14 crore, 3ಗೆ 11 crore, ಮತ್ತು ಪುನಃ ರಿಟೈನ್ಡ್ ಪ್ಲೇಯರ್ 4ಗೆ 18 crore, ಮತ್ತು ಪುನಃ 14 crore. ಒಟ್ಟು ಇದು 75 ಕೋಟಿ ಆಗ್ತದೆ. ಮತ್ತು ಇದು ಹೇಗೆ ಮಾರಿ 79 ಅಂತ ಹೇಳಿದ್ರಲ್ಲ ನೋಡಿ, 5 ಜನಕ್ಕೆ 75 ಕೋಟಿ, ಮತ್ತು ಯಾವ ಅನ್ಕ್ಯಾಪ್ಡ್ ಪ್ಲೇಯರನ್ನು ನೀವು ರಿಟೈನ್ ಮಾಡ್ತೀರಲ್ವ ಅವನಿಗೆ 4 ಕೋಟಿ. ಸೊ ಒಟ್ಟು 75 4 79 ಕೋಟಿ ಆಯಿತು. ಬ್ರೋ, ಹಾಗಾದರೆ ಎಂತ ಮಾರೆ ಪರ್ಸಲ್ಲಿ 100 ಕೋಟಿ ಇರೋದು? ನೋ. ಈಗ 100 ಕೋಟಿ ಅಲ್ಲ, 120 ಕೋಟಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಒಂದು ಟೀಮ್ ಆ ಬೈಯಿಂಗ್ ಏನು ಆಕ್ಷನ್ಗೆ ಹೋದಾಗ ಒಟ್ಟು 120 ಕೋಟಿ ಇಟ್ಕೊಂಡು ಹೋಗ್ತದೆ. ಈಗ 6 ಪ್ಲೇಯರ್ಸನ್ನು ರಿಟೈನ್ ಮಾಡಿದರೆ 79 ಕೋಟಿ ಅಲ್ಲಿ ಖರ್ಚಾದರೆ ಆಗ ಅವರ ಪರ್ಸಲ್ಲಿ ಉಳಿಯೋದು 41 ಕೋಟಿ. ಆ 41 ಕೋಟಿಯಲ್ಲಿ ರಿಮೈನಿಂಗ್ ಪ್ಲೇಯರ್ಸನ್ನು ಆಕ್ಷನ್ನಲ್ಲಿ ತಗೊಳ್ಬೇಕು. ಈಗ ನೀವು ಹೇಳ್ಬೋದು 6 ಪ್ಲೇಯರ್ಸನ್ನು ರಿಟೈನ್ ಮಾಡೋದು ಏನು ಅದು ಕಂಪಲ್ಸರಿಯಾ ಅಂತ. ಇಲ್ಲ, ನೀವು 3 ಪ್ಲೇಯರ್ಸನ್ನು ರಿಟೈನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆಗ ಮಿಕ್ಕಿದಂತಹ 3 ಪ್ಲೇಯರ್ಸನ್ನು ನೀವು RTM ಕಾರ್ಡ್ ಉಪಯೋಗಿಸಿಕೊಂಡು ರಿಟೈನ್ ಮಾಡಿಕೊಳ್ಬೋದು. ಆ ಒಂದು ಪರ್ಮಿಷನನ್ನು ಕೊಟ್ಟಿದ್ದಾರೆ. ಅಂದರೆ ಬೇಸಿಕಲಿ ನೀವು ಇಬ್ಬರನ್ನೇ ರಿಟೈನ್ ಮಾಡಿದರೆ RTM ಥ್ರೂ 4 ಪ್ಲೇಯರ್ಸನ್ನು ರಿಟೈನ್ ಮಾಡುವಂಥ ಅವಕಾಶ ಇರ್ತದೆ. ಅದು ಅವರವರ ವಿವೇಚನೆಗೆ ಬಿಟ್ಟದ್ದು. ಈಗ ನಾನೇನಾದರೂ ಪಾಯಿಂಟ್ ಏನಾದರೂ ಮಿಸ್ ಮಾಡಿದ್ನಾ? RTM ಅಲ್ಲಿ ಈ ಸಲ ಯಾವ ಥರ ಒಂದು ರೂಲ್ ತಂದಿದ್ದಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಟ್ರಾವಿಸ್ ಹೆಡ್ಡಿದೆ ಒಂದು ನಾನು ಎಕ್ಸಾಂಪಲ್ ಕೊಡ್ತೇನೆ. ಟ್ರಾವಿಸ್ ಹೆಡ್ SRH ಅಲ್ಲಿ ರಿಟೈನ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ರಿಟೈನ್ ಆಗಲಿಲ್ಲ, ಅವ್ರದ್ದು ಬೇಸ್ ಪ್ರೈಸ್ 1.5 ಕೋಟಿ 2 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ಸರಿ, ಅವರು 3 ಕೋಟಿಗೆ ಹೋದ ಕೂಡಲೇ ಬೇರೆ ಯಾವ ಟೀಮ್ಸ ಇಂಟ್ರೆಸ್ಟ್ ತೋರಿಸಲಿಲ್ಲ ಅಂತ ಇಟ್ಕೊಳ್ಳಿ. RR ವರ್ಸಸ್ RCB ಭಾರಿ ಇದು ಕಾಂಪಿಟೇಷನ್ ನಡೀತಾ ಉಂಟು. ಅವರ ಬೇಸ್ ಪ್ರೈಸ್ 2 ಕೋಟಿಯಿಂದ ಸ್ಟಾರ್ಟ್ ಆಯಿತು, 3 ಕೋಟಿ ತನಕ ಹೋದರು. RCB 3 ಕೋಟಿ ಅಂತ ಹೇಳಿದರು. ಆವಾಗ RR ಹೇಳಿದರು ಇಲ್ಲ ನಾವು ತಗೊಳ್ಳೋದಿಲ್ಲ ಅಂತ. 3 ಕೋಟಿ ಒಂದು ಸಲ, 3 ಕೋಟಿ 2 ಸಲ, 3 ಕೋಟಿ 3 ಸಲ ಅಂತ ಹೇಳಿ ಎಲ್ಲಿಯಾದರೂ ಅಪ್ಪಿತಪ್ಪಿ ಅವರು 3 ಕೋಟಿಗೆ ಸೇಲ್ ಆದರೆ ಆಗ ಟಕ್ ಅಂತ SRH RTM ಕಾರ್ಡನ್ನು ಯೂಸ್ ಮಾಡಿಕೊಂಡು ಇಲ್ಲ ನಾವು ಅವರನ್ನು ರಿಟೈನ್ ಮಾಡ್ತೇವೆ ಅಂತ ಹೇಳ್ಬೋದು. ಯಾಕಂತಂದರೆ 3 ಕೋಟಿಯಲ್ಲಿ ನಿಮಗೆ ಟ್ರಾವಿಸ್ ಹೆಡ್ ಸಿಗ್ತಾ ಇರುವಾಗ ಬಂಪರ್ ಅಲ್ವಾ. ಬಟ್ ಈಗ ಇನ್ನೊಂದು ಹೊಸದಾಗಿ ಒಂದು ರೂಲ್ಸ್ ಏನು ಮಾಡಿದ್ದಾರೆ ಅಂತಂದರೆ, ಎಲ್ಲಿಯಾದರೂ SRH ಗೆ ಟಕ್ ಅಂತ RTM ಕಾರ್ಡ್ ಉಪಯೋಗಿಸಿದ್ರು ಅಂತ ಇಟ್ಕೊಳ್ಳಿ. ಆಗ RCBಗೆ ಇನ್ನೊಂದು ಅವಕಾಶ ಕೊಡ್ತಾರೆ ಅವರ ಹೈಯೆಸ್ಟ್ ಬಿಡ್ಡನ್ನು ಹೇಳಲಿಕ್ಕೆ. ಮೊದಲೆಲ್ಲ ಈಗ RTM ಕಾರ್ಡ್ ಉಪಯೋಗಿಸಿದ ಕೂಡಲೇ ಅದೊಂದು ಬ್ಲೈಂಡರ್ ಅಂತ ನಾವೆಲ್ಲ ಅಂದ್ಕೊಳ್ತಿದ್ದವಲ್ಲ, ಎಂತ ಮಾರ RTM ಕಾರ್ಡಲ್ಲಿ ಚೀಪಲ್ಲಿ ಸಿಕ್ಕಿಬಿಟ್ರು ಅಂತ. ಈಗ ಹಾಗಲ್ಲ, RCBಗೆ ಇನ್ನೊಂದು ಅವಕಾಶ ಕೊಡ್ತಾರೆ. ನೋಡಿ, ಅವರು RTM ಕಾರ್ಡ್ ಉಪಯೋಗಿಸಿದ್ದಾರೆ, ನಿಮ್ಮದು ಹೈಯೆಸ್ಟ್ ಬಿಡ್ ಹೇಳಿ. ಅಂದರೆ ನೀವು ಎಲ್ಲಿಯ ತನಕ
ನಿಮಗೆ ಹೋಗಲಿಕ್ಕೆ ಇಷ್ಟ ಇಲ್ಲ, ನಾವು 6 ಕೋಟಿ ತನಕ ನಾವು ಹೋಗ್ತೇವೆ ಅಂತ 6 ಕೋಟಿ ಅಂತ ಎಲ್ಲಿಯಾದರೂ ಇವರಿಗೆ ಹೇಳಿದರೆ, ಟ್ರಾವಿಸ್ ಹೆಡ್ಗೆ 6 ಕೋಟಿ ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತ RCB ಹೇಳಿದರೆ, ಆಗ ಮತ್ತೆ ಪುನಃ SRH ಇಲ್ಲ ನೀವು 6 ಕೋಟಿ ಅಂತ ಹೇಳಿದರೆ ಸಹ ನಾವು RTM ಕಾರ್ಡನ್ನು ಯೂಸ್ ಮಾಡಿ ಅವ್ರನ್ನ ರಿಟೈನ್ ಮಾಡ್ತೇವೆ ಅಂತ ಹೇಳಿದರೆ ಆ ಹೆಡ್ SRHಗೆ ಹೋಗ್ತಾರೆ. ಇಲ್ಲ ನಮಗೆ ಆಗೋದಿಲ್ಲ ಮಾರೆ, RTM ಉಪಯೋಗಿಸೋದಿಲ್ಲ ಅಂತ ಹೇಳಿದರೆ ಆಗ RCBಗೆ ಟ್ರಾವಿಸ್ ಹೆಡ್ ಹೋಗ್ತಾರೆ. ಇದು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿರೋದು. ಅಗೈನ್ ಇದು ಕ್ರಿಕ್ ಬಸ್ಸಲ್ಲಿ ಬೇರೆ ಎಕ್ಸಾಂಪಲ್ ಇತ್ತು, ನಾನು ನಿಮಗೆ ಬೇರೆ ಎಕ್ಸಾಂಪಲ್ ಕೊಟ್ಟಿರೋದು. ಬಟ್ ನಾನು ಇದನ್ನು ಕ್ರಿಕ್ ಬಸ್ ನೋಡಿಯೇ ಹೇಳ್ತಾ ಇರೋದು. ನೋಡಿ ಅಂದರೆ ಆ ಆರ್ಟಿಕಲ್ ಓದಿ ನಿಮಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಇನ್ಯಾವುದೋ ಒಂದು ಇತ್ತು, ಫಾರಿನ್ ಪ್ಲೇಯರ್ಸ್ ಇದ್ರ ಬಗ್ಗೆ ಭಾರಿ ಕನ್ಫ್ಯೂಷನ್ ಉಂಟು ಎಲ್ರಿಗೆ ಸಹ. ಕನ್ಫ್ಯೂಷನ್ ಅನ್ನೋದಕ್ಕಿಂತ ಸಹ ಈ ಫಾರಿನ್ ಪ್ಲೇಯರ್ಸ್ ಆಲ್ ಆಫ್ ಅ ಸಡನ್ ಒಂದು ಗಿಮಿಕ್ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ಆಕ್ಷನ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳುವಾಗ ಅದರಿಂದ ಹೊರಗೆ ಬಂದುಬಿಡೋದು, ಅಥವಾ ಇದು ಸೇಲ್ ಆದಮೇಲೆ, ಆಕ್ಷನಲ್ಲಿ ಸೇಲ್ ಆದಮೇಲೆ ಒಳ್ಳೆ ಪ್ರೈಸಿಗೆ ಹೋಗದಿದ್ದರೆ ಅವ್ರು ಏನು ಮಾಡ್ತಾರೆ, ಇಲ್ಲ ನಾನು IPL ಆಡೋದಿಲ್ಲ, ಈ ಸೀಸನ್ ಆಡೋದಿಲ್ಲ ಅಂತ ಎಲ್ಲ ನಾಟಕ ಮಾಡುವಂಥ ಪ್ರಕ್ರಿಯೆಗಳು ಭಾರಿ ಜಾಸ್ತಿ ಕಂಡು ಬಂದಿದೆ. ಸೊ ಇವಾಗ IPL GC ಗವರ್ನಿಂಗ್ ಕೌನ್ಸಿಲ್ ಏನು ಹೇಳಿದೆ ಅಂತಂದರೆ, ಯಾರಾದರೂ ಪ್ಲೇಯರ್ ಈ ಥರ ಮಾಡಿದರೆ ಅವರನ್ನು 2 ವರ್ಷ ಬ್ಯಾನ್ ಮಾಡ್ತೇವೆ. ಯಾವುದಾದ್ರು ಫಾರಿನ್ ಪ್ಲೇಯರು ಮೇನ್ ಆಕ್ಷನ್ನಲ್ಲಿ ರಿಜಿಸ್ಟರ್ ಆಗದೆ ಮಿನಿ ಆಕ್ಷನ್ನಲ್ಲಿ ರಿಜಿಸ್ಟರ್ ಆಗ್ತಾರಲ್ಲ, ಅವರಿಗೆ ಇನ್ನು ಮುಂದೆ ಆ ಥರ ಅವಕಾಶ ಕೊಡುವುದಿಲ್ಲ. ಮೇನ್ ಆಕ್ಷನ್ಗೆ ಅವರು ರಿಜಿಸ್ಟರ್ ಆಗದಿದ್ದರೆ ಅವರಿಗೆ ನೆಕ್ಸ್ಟ್ ಆಕ್ಷನ್ ಅಂದರೆ ಈ ಆಕ್ಷನ್ ಮತ್ತು ನೆಕ್ಸ್ಟ್ 2 ವರ್ಷ ಅವರಿಗೆ IPL ಆಡಲಿಕ್ಕೆ ಇಲ್ಲ. ಆ್ಯಂಡ್ ಈವನ್ ಸೇಲ್ ಆದಮೇಲೆ ನಾನು ಆಡೋದಿಲ್ಲ ಅಂತ ಹೇಳಿದರೆ ಅವರಿಗೆ ಈ ವರ್ಷ ಸಹ ಬ್ಯಾನ್, ನೆಕ್ಸ್ಟ್ ಇಯರ್ ಕೂಡ ಅವರನ್ನು IPLನಿಂದ ಬ್ಯಾನ್ ಮಾಡ್ತಾರೆ. ಸೊ ಆದ್ದರಿಂದ ನಕಾರಾತ್ಮಕ ತಂತ್ರಗಳಿಗೆ ಇನ್ನು ಮುಂದೆ ಅವಕಾಶವಿಲ್ಲ. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ಓದಿದೆ, ನೆಕ್ಸ್ಟ್ ಇದರಿಂದವೇ ಅಂತ ಅಂದ್ಕೊಳ್ತೇನೆ ನಾನು, ಈ ಸೀಸನಿಂದವೇ ಅಂತ ಅಂದ್ಕೊಳ್ತೇನೆ, ಹೈಯೆಸ್ಟ್ ಒಂದು ದುಡ್ಡಿಗೆ ಹೋಗ್ತಾರೆ ಯಾರು ನಮ್ಮ ಫಾರಿನ್ ಪ್ಲೇಯರ್ಸ್ ಎಲ್ಲ. ಹೈಯೆಸ್ಟ್ ದುಡ್ಡಿಗೆ ಹೋದಾಗ ರಿಟೈನ್ಡ್ ಆಗಿರುವಂಥ ಪ್ಲೇಯರ್ಸಿಗೆ ಸ್ವಲ್ಪ ಉರಿತದೆ, ಅಯ್ಯೋ ನಾನು ಸಹ ಹೋಗ್ತಿದ್ದೆ ಆಕ್ಷನ್ಗೆ, ನಾನು ಸಹ ಒಳ್ಳೆ ಪ್ರೈಸಿಗೆ ಸೇಲ್ ಆಗ್ತಿದ್ದೆ, ನಾನು ಯಾಕೆ ಇಲ್ಲಿ ಕಡಿಮೆ ಮೊತ್ತಕ್ಕೆ ಒಪ್ಪಿಕೊಳ್ಳಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಗಳು ಕೆಲವೊಂದು ಸಲ ಮೂಡಿ ಬರ್ತದೆ. ಸೊ ಇದು ಮಿನಿ ಆಕ್ಷನ್ಗೆ ಅಂತ ಅಂದ್ಕೊಂಡಿದ್ದೆ, ನನಗೆ ಸಹ ಒಂಚೂರು ಕನ್ಫ್ಯೂಷನ್ ಉಂಟು. ಎಕ್ಸಾಂಪಲ್ ಕ್ರಿಕ್ ಬಸ್ಸಲ್ಲಿ ಇದ್ದ ಎಕ್ಸಾಂಪಲೇ ಕೊಡ್ತೇನೆ. ವಿರಾಟ್ ಕೊಹ್ಲಿ ಅವರು 18 ಕೋಟಿಗೆ ಸೇಲ್ ಆದರು ಅಂತ ಇಟ್ಕೊಳ್ಳಿ. 18 ಕೋಟಿಗೆ ಆಬ್ವಿಯಸ್ಲಿ ರಿಟೈನ್ ಮಾಡ್ತದೆ RCB. ನೆಕ್ಸ್ಟ್ ಎಲ್ಲಿಯಾದರೂ ಅಪ್ಪಿತಪ್ಪಿ ಯಾವುದೋ ಒಂದು ಪ್ಲೇಯರ್ 16 ಕೋಟಿಗೆ ಸೇಲ್ ಆದ, ಅವನು ಈ ಆಕ್ಷನ್ನಿನ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಪ್ಲೇಯರ್ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಆಯ್ತು, ಕೃಣಾಲ್ ಪಾಂಡ್ಯ 17 ಕೋಟಿಗೆ ಸೇಲ್ ಆದ, ವಿರಾಟ್ ಕೊಹ್ಲಿ ಅವರು 18 ಕೋಟಿಗೆ ರಿಟೈನ್ ಆಗಿದ್ದಾರೆ. ಆವಾಗ ಯಾರಾದರೂ ನೆಕ್ಸ್ಟ್ ಮಿನಿ ಆಕ್ಷನಲ್ಲಿ ಫಾರಿನ್ ಪ್ಲೇಯರನ್ನು ಇದು ಬೈ ಮಾಡುವಾಗ ಅವರಿಗೆ 17 ಕೋಟಿಗಿಂತ ಜಾಸ್ತಿ ಕೊಡಲಿಕ್ಕೆ ಇಲ್ಲ. ಯಾಕಂತಂದರೆ ಈ IPLನ ಹೈಯೆಸ್ಟ್ ಬಿಡ್ ಕೃಣಾಲ್ ಪಾಂಡ್ಯ 17 ಕೋಟಿಗೆ ಅಂತ ಇಟ್ಕೊಂಡ್ರೆ ಅವನಿಗೆ ಸರಿಸಮಾನವಾಗಿ ಮಾತ್ರ ಇರಬಹುದು ಹೊರತು ಅವನಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಇಲ್ಲ ಅನ್ನುವಂತಹ ಒಂದು ಕಂಡೀಷನಿಗೆ IPL GC ಬಂದಿದೆ. ಇನ್ನೊಂದು ಸಿನಾರಿಯೋ ಏನು, ಎಲ್ಲಾರು ಅಪ್ಪಿತಪ್ಪಿ ಕೃಣಾಲ್ ಪಾಂಡ್ಯ 21 ಕೋಟಿಗೆ ಸೇಲ್ ಆದರು ಅಂತ ಇಟ್ಕೊಳ್ಳಿ. ಆಗ 18 ಕೋಟಿ ವಿಲ್ ಬಿ ದ ಲಿಮಿಟ್. ಅಂದರೆ ಈಗ ಯಾರು ರಿಟೈನ್ ಆಗಿರುವಂಥ ವಿರಾಟ್ ಕೊಹ್ಲಿ ಇದ್ದಾರಲ್ವ 18 ಕೋಟಿ, ಅವರಷ್ಟು ಮಾತ್ರ ಫಾರಿನ್ ಪ್ಲೇಯರ್ಗೆ ನೆಕ್ಸ್ಟ್ ಆಕ್ಷನಲ್ಲಿ ಮಿನಿ ಆಕ್ಷನಲ್ಲಿ ಕೊಡ್ಬೋದು ಅಂತ. ಇದು ಸ್ವಲ್ಪ ನಿಮಗೆ ಎಂತ ಹೇಳ್ತೀನಿ ಅಂತ ಕನ್ಫ್ಯೂಷನ್ ಆಗ್ಬೋದು. ಗೋಯಿಂಗ್ ಫಾರ್ವರ್ಡ್ ನಿಮಗೆ ಅರ್ಥ ಆಗ್ತದೆ. ಆ್ಯಂಡ್ ಈ ಒಂದು ಏನು ರಿಟೆನ್ಷನ್ RTM ಗಿರಿಟಿಎಮ್ ಅದೆಲ್ಲ 2025ರಿಂದ 2027 IPL ಸೈಕಲ್ ಒಟ್ಟು 3 ವರ್ಷಗಳಿಗೆ ಇದೇ ರೂಲ್ ಕಂಟಿನ್ಯೂ ಆಗ್ತದೆ. ಆ್ಯಂಡ್ ಒಂದು ಮೇಜರ್ಲಿ ಸುಮಾರು ಜನ ಯಾರು MS ಧೋನಿ ಫ್ಯಾನ್ಸ್ ಎಲ್ಲ ವಿಡಿಯೋ ನೋಡ್ತಾ ಇರೋರಿಗೆ MS ಧೋನಿ ಕುರಿತಾಗಿ ಅಥವಾ ಅನ್ಕ್ಯಾಪ್ಡ್ ಪ್ಲೇಯರಲ್ಲಿ ಒಂದು ಸ್ವಲ್ಪ ಹೊಸದಾಗಿ ರೂಲ್ ಮಾಡಿದ್ದಾರೆ. ಏನು ಅಂತಂದರೆ, ಯಾವುದಾದ್ರೂ ಒಬ್ಬ ಇಂಡಿಯನ್ ಪ್ಲೇಯರ್, ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ ಕಳೆದ 5 ವರ್ಷಗಳಿಂದ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಕಾಣಿಸಿಕೊಂಡಿಲ್ಲ ಅಂತಿದ್ರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಐದರ್ ಟೆಸ್ಟ್, ODI ಆರ್ T20 ಯಾವುದೇ ಪ್ರಕಾರಗಳಲ್ಲೂ ಕೂಡ ಅವರು ಆಡಿರದಿದ್ದರೆ ಹಾಗೂ BCCI ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಅವರು ಇಲ್ಲದಿದ್ದರೆ ಆ ಪ್ಲೇಯರ್ ಅನ್ಕ್ಯಾಪ್ಡ್ ಪ್ಲೇಯರ್ ಅಂತ ಪರಿಗಣಿಸಲಾಗುತ್ತದೆ. ಸೊ ಬೇಸಿಕಲಿ ಈಗ MS ಧೋನಿ ಅವರು ಕಳೆದ 5 ವರ್ಷಗಳಿಂದ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿಲ್ಲ. ಸೊ ಆದ್ದರಿಂದ MS ಧೋನಿ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಅನ್ಕ್ಯಾಪ್ಡ್ ಪ್ಲೇಯರ್. ಬಟ್ ಅವರನ್ನು ರಿಟೈನ್ ಮಾಡಿದರೆ, ಅವರನ್ನು ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ರಿಟೈನ್ ಮಾಡಿದರೆ ಅವರಿಗೆ ಹಬ್ಬ ಅಂದರೆ 4 ಕೋಟಿ ಮಾತ್ರ ಕೊಡ್ಬೋದು. ಸೊ ಅವರು ಆಕ್ಷನಿಗೆ ಹೋಗ್ತಾರಾ, ಆಕ್ಷನಿಗೆ ಹೋಗಿ ಅವರನ್ನು RTM ಕಾರ್ಡ್ ಯೂಸ್ ಮಾಡ್ತಾರಾ CSK ಅದೆಲ್ಲ ಏನು ಗೊತ್ತಿಲ್ಲ. ಬಟ್ ಅವ್ರು ಆಡ್ತಾರೆ ಅಂತ ಅಂದ್ಕೊಂಡಿದ್ದೇವೆ, ಯಾಕಂದರೆ ಅವರು ರಿಟೈರ್ಮೆಂಟ್ ಏನು ಘೋಷಣೆ ಮಾಡಲಿಲ್ಲ. ಅವರು ಆಡಿದರೆ ಇಷ್ಟೆಲ್ಲ ಒಂದು ಸ್ವಲ್ಪ ಟೆನ್ಷನ್ ಉಂಟು. ಎಲ್ಲಿ ಅವರು ಎಂಥ
ಅನ್ಕ್ಯಾಪ್ ಪ್ಲೇಯರ್ಗೆ ರಿಟೈನ್ ಆಗ್ತಾರಾ, ಅವ್ರು 4 ಕೋಟಿಗೆ ಓಕೆ ಅಂತ ಹೇಳ್ತಾರಾ, ಅದೆಲ್ಲ ಗೊತ್ತಿಲ್ಲ. ಆ್ಯಂಡ್ ಇದು ಭಯಂಕರ ಇಂಪಾರ್ಟೆಂಟ್ ಮ್ಯಾಟರ್, ನನಗೆ ನೆನಪೋಗಿತ್ತು, ಫಸ್ಟಿಗೆ ಹೇಳಬೇಕಿತ್ತು. ದುಡ್ಡು ಈ IPL ಅಲ್ಲಿ ಹಣದ ಹೊಳೆ. ಯಾಕೆ ಅಂತಂದರೆ ಈಗ ಪ್ಲೇಯರ್ ಆಕ್ಷನಲ್ಲಿ ಸೇಲ್ ಆಗ್ತಾರೆ, ಅದರ ಹೊರತಾಗಿ ಕೂಡ ಪ್ರತಿ ಮ್ಯಾಚಿಗೆ ಎಲ್ಲ ಪ್ಲೇಯರಿಗೂ 7.5 ಲಕ್ಷ ಮ್ಯಾಚ್ ಫೀಯನ್ನು ಈ ಸಲ BCCI ಕೊಡ್ತಾ ಉಂಟು. ಅಂದರೆ ಯಾವುದಾದ್ರೂ ಒಬ್ಬ ಪ್ಲೇಯರ್ ಎಲ್ಲ ಮ್ಯಾಚ್ಗಳನ್ನು ಆಡಿದರೆ, ಲೀಗ್ ಹಂತದ ಎಲ್ಲ ಮ್ಯಾಚ್ಗಳನ್ನು ಆಡಿದರೆ ಅದಕ್ಕೆ ಕೋಟಿಗಟ್ಟಲೆ ದುಡ್ಡು. ಅಂದರೆ ಈಗ ಒಂದು ಪ್ಲೇಯರ್ 20 ಲಕ್ಷಕ್ಕೆ ಬೇಸ್ ಪ್ರೈಸಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಪ್ಲೇಯರ್ ಎಲ್ಲಿಯಾದರೂ ಸೇಲ್ ಆದರೂ ಕೂಡ ಅವರು ಅಪ್ಪಿತಪ್ಪಿ ಎಲ್ಲಿಯಾದರೂ ಎಲ್ಲ ಮ್ಯಾಚಲ್ಲಿ ಪ್ಲೇಯಿಂಗ್ 11ನಲ್ಲಿ ಆಡುವಂಥ ಅವಕಾಶ ಸಿಕ್ಕಿದರೆ ಅವರು ಆಕ್ಷನಲ್ಲಿ ಯಾವ ಮೊತ್ತಕ್ಕೆ ಸೇಲ್ ಆಗಿದ್ದಾರಲ್ಲ ಅದಕ್ಕಿಂತ ಜಾಸ್ತಿ ಮ್ಯಾಚ್ ಫೀಯಲ್ಲೇ ಬರ್ತದೆ. ಈ ಸೀಸನ್ನಿಂದ ಮ್ಯಾಚ್ ಫೀ 7.5 ಲಕ್ಷವನ್ನು BCCI ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಹಣದ ಹೊಳೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಈ ಸೀಸನ್ನು ಸಿಕ್ಕಾಬಟ್ಟೆ ಹಣವೇ ಮಾತಾಡ್ತದೆ ಅಂತ ನನಗೆ ಅನ್ನಿಸ್ತಾ ಉಂಟು. ಇನ್ಯಾವುದಾದ್ರೂ ಪಾಯಿಂಟ್ಸನ್ನು ನಾನು ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನಾವು ಕ್ರಿಕ್ ಬಸ್ ಎಲ್ಲ ಆರ್ಟಿಕಲ್ ಓದಿದರೆ ಸಹ ಮಾತುಗಳು ಬರೋದು ಅನ್ಸ್ಕ್ರಿಪ್ಟೆಡ್ ಆಗಿರೋದ್ರಿಂದ, ಒನ್ ಟೇಕಲ್ಲಿ ಆಗಿರೋದ್ರಿಂದ ಕೆಲವೊಂದು ಸಲ ಪಾಯಿಂಟ್ಗಳನ್ನು ನಾವು ಮಿಸ್ ಮಾಡಿರ್ಬೋದು. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದಿಷ್ಟು ನಿಮಗೆ ಮಾಹಿತಿ ಸಿಕ್ಕಿತು ಅಂತ ಅಂದ್ಕೊಳ್ತೇನೆ. ಎಸ್, ಆ್ಯಂಡ್ ಇದನ್ನು ಏನು ಆಕ್ಷನ್ಗೆ ರಿಜಿಸ್ಟರ್ ಮಾಡಲಿಕ್ಕೆ ಕೊನೆಯ ದಿನ ಅಕ್ಟೋಬರ್ 31. ಇವತ್ತು ಅಕ್ಟೋಬರ್ 31 ಸೆಪ್ಟೆಂಬರ್ 31? ಅಕ್ಟೋಬರ್ 31 ಅಂದ್ಕೊಂಡಿದ್ದೇನೆ. ಎಸ್, ಈಗ ಸೆಪ್ಟೆಂಬರ್ ನಡೀತುಂಟಲ್ಲ, ಅಕ್ಟೋಬರ್ 31 ಇಸ್ ದ ಲಾಸ್ಟ್ ಡೇ ಟು ರಿಜಿಸ್ಟರ್. ಅಲ್ಲಿಯ ತನಕ ಟೈಮ್ ಉಂಟು. ಸೊ ಅದಕ್ಕಿಂತ ಮುಂಚೆ ಏನೇನು ನಡೀತದೆ ಅನ್ನೋದು ಈಗ ನಾವು ಕಾದು ನೋಡಬೇಕು. ಸರಿಯಾಗಾರೆ ಬರುವ. ನಮಸ್ಕಾರ.